ಬನ್ನಿ ಸರ್, ಏನು ನಿಮ್ಮ ಹೆಸರು? ನಾಗೇಶ್ ಸರ್. ನಾಗೇಶ್ ಅವರೇ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಇನ್ನು ನೋಡಿ ಅಲ್ಲಿ ಕೆಳಗಡೆ ಮನೆಗಳಿದಾವೆ, ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಹೇಳಿ ಸರ್, ಏನು ನಿಮ್ಮ ಪ್ರಾಬ್ಲಮ್ಮು? ಸರ್ ಇದು ಮಿನ್ನೆ ಗ್ರಾಮ ಪಂಚಾಯತಿ ಎಮ್ ಆರ್ ಮಂಜುನಾಥ್ MLA. ಸರ್ ಇದು ಬಸ್ಸು ಬರೀಕೆ ಮಾಡ್ಬೇಕು ಸರ್. 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ತುಂಬಾ ತೊಂದರೆ ಆಗುತ್ತೆ ಇಲ್ಲಿಂದ. ರಾತ್ರಿ ಟೈಮು ಮಕ್ಕಳು ಕಾಲೇಜು ಮತ್ತೆ ಸ್ಕೂಲಿಂದ ಬರಬೇಕಾದ್ರೆ ನಡ್ಕ ಬರ್ಬೇಕಾದ್ರೆ ತೊಂದರೆ ಐತೆ. ಚಿರತೆ, ಹುಲಿ ಕಾಟ, ಆನೆ ಸ್ಕೂಲು ಹಿಂಬಾಗನೆ ಒಂದ್ 3-4 ಸತಿ ಬಂದೋಗಿದೆ ಸರ್. ಆನೆ ಚಿರತೆ ಆಲ್ರೆಡಿ ಇವಾಗ ಕಾಣಿಸ್ಕೊಂಡಿದೆ 3-4 ಸತಿ. ಓಕೆ, ಎಲ್ಲ ಕಾಣಿಸ್ಕೊಳ್ತದೆ ಸರ್, ಎಲ್ಲ ಆಗ್ತಾ ಇದೆ. ಸೊ ಯಾರು ಸಂಬಂಧಪಟ್ಟವ್ರು ಏನು ಗಮನಕ್ಕೆ ತಗೋತಾ ಇಲ್ಲ? ಯಾರು ತಗೊಂಡಿಲ್ಲ ಸರ್. ಹಂಗಾಗದೆ ಪರಿಸ್ಥಿತಿ. ಹಂಗಾಗಿದೆ ಸರ್. ಏನ್ ಸಾವುಕಾರ್ರೆ ಸಮಾಚಾರ? ತುಂಬಾ ತೊಂದರೆ. ಯಾರಿಂದ? ಫಾರೆಸ್ಟ್ನವರು. ಅವ್ರೇನ್ ತೊಂದರೆ ಕೊಟ್ರು ನಿಮ್ಗೆ? ಅವರು ಚಿರತೆಗಳೆಲ್ಲ ತಂದ್ಬಿಟ್ಟವ್ರೆ ಕಾಡಿಗೆ. ಇಲ್ಲಿ ಮನುಷ್ಯನಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಡೈಲಿ ನಮಗೆ ಈ ಆಡುಗಳು, ದನ ಕರ ಎಲ್ಲ ಪೂರ್ತಿ ಹಿಡ್ಕೊಳ್ತವೆ. ನೀವ್ ಯಾಕೆ ಕಾಡಿಗೆ ಬಂದಿದ್ರಿ? ಈ ಕಾಡಿಗೆ ಬರ್ದು ಇನ್ನೇನ್ ಮಾಡೋದು? ನೀವು ನಾಡಲ್ಲಿರಿ, ಸಿಟಿಲಿ? ಪ್ರಕೃತಿ ಎಲ್ಲ ಸರ್ ಹಂಗಲ್ಲ. ಈ ಪ್ರಕೃತಿ ಇರೋದು ಯಾರಿಗೋಸ್ಕರ ಹೇಳಿ? ಪ್ರಕೃತಿ ಇರೋದು ಯಾರು? ಪ್ರಕೃತಿ ಇರೋದು ಅವ್ರ ಪ್ರಕಾರ ಪ್ರಾಣಿಗಳಿಗೋಸ್ಕರ ಅಂತ, ಸಾರ್ವಜನಿಕರಿಗೋಸ್ಕರ ಪ್ರಕೃತಿ ಇರೋದು. ಹಂಗಂತ ಕಾಡ್ ನಾಶ ಮಾಡಕ್ಕಾಗತ್ತ ಅಂತ ಅವ್ರು ಕೇಳ್ತಾವ್ರೆ. ಕಾಡನ್ನ ನಾವೇನ್ ನಾಶ ಮಾಡಿದವ? ಮಾಡಿಲ್ವಾ? ಏನು ಮಾಡಿಲ್ಲ. ಗೊತ್ತಾಯ್ತಾ ಸರ್? ಗೊತ್ತಾಯ್ತಾ? ನಾವೇನ್ ಕಾಡಿನ ಮೇಲೆ ಅವ್ರಿಗೆ ಪ್ರೀತಿ ಇದೆ, ಕಾಡಿನ ಮೇಲೆ ಅವ್ರಿಗೆ ದ್ವೇಷ ಇಲ್ಲ. ಆಯ್ತಾ? ಹೇಳಿ ಸರ್. ಅಷ್ಟೇ, ಇನ್ನೇನು ಸರ್ ಹೇಳುದು? ಅದೇ ತಾನೆ. ಕಾಡನ್ನ ಸಾಕಿದವರು ಇವರು. ಇಲ್ಲಿ ಕೇಳಿ ಸರ್, ಹಿಂದಿನ ಕಾಲದಲ್ಲಿ ಕಾಡಲ್ಲಿ ತೇಗ, ಒನ್ನೆ, ಬೀಡೆ ಎಲ್ಲ ಇತ್ತು, ಗಂಧ ಎಲ್ಲ ಇತ್ತು. ಆವಾಗ ಕಳ್ತನ ಮಾಡಿದ್ರು, ಅವ್ರನ್ನ ಯಾರು ಇಟ್ಕೊಳ್ಳಿಲ್ಲ. ಇವಾಗ ಒಂದಿಲ್ಲ ಅಂತ ಬೆಲೆ ಬಾಳ್ತಕ್ಕಂಥ ಮರ ಯಾವ್ದು ವಸ್ತು ಇಲ್ಲ ಅಲ್ಲಿ. ಈಗ ಪಾಪ ಇಲ್ಲಿ ಬೆಳೆ ಬೆಳೆಯೋರು, ರೈತರು, ಇಲ್ಲಿರೋ ಜನರು ಈ ಕಾಡನ್ನ ಅವಲಂಬಿಸ್ಕೊಂಡು ಇಲ್ಲಿ ಜೀವನ ಮಾಡ್ಬೇಕು ಸರ್. ಅದು ಬಿಟ್ರೆ ನಮ್ಗೆ ಇನ್ನು ಬೇರೆ ವ್ಯವಹಾರ ಇಲ್ಲ. ಇಲ್ಲಿ ಆಡು ಸಾಕ್ಬೇಕು, ದನ ಸಾಕ್ಬೇಕು, ಮತ್ತೆ ರೈತರು ಕಾಡಿಗೆ ಹೋಗ್ಬೇಕು. ಒಂದ್ ಕೊಂಬೆ ಕಡಿದ್ರು ಕೇಸ್ ಹಾಕ್ತಾರಂತ. ಹೌದು, ಕಾಡಿಗೆ ಹೋಗಂಗಿಲ್ಲ. ಆ ರೀತಿಯೆಲ್ಲ ಹಿಂಸೆ ಕೊಡ್ತಾರೆ ನಮ್ಗೆ. ಹಂಗೆ ಅದು ಅಲ್ಲದೆ ಜೊತೆಗೆ ಪರಿಸರ ಪ್ರೇಮಿಗಳಿದ್ದಾರೆ, ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಪರಿಸರ ಪ್ರೇಮಿಗಳು. ಅಯ್ಯೋ, ಒಂದ್ ಕಡ್ಡಿ ನಾಶ ಮಾಡಿದ್ರು ಬೇಜಾರ ಮಾಡ್ಕೊತಾ ಇರ್ತಾರೆ. ಏನ್ ಮಾಡೋಣ ಸರ್? ಅವ್ರಿಗೆ ಏನ್ ಹೇಳ್ತೀರಾ ನೀವೇ ಹೇಳಿ. ನೀವೇ ಒಂದ್ಸಲ ಹೇಳ್ಬಿಡಿ ಸರ್. ನಾವ್ ಹೇಳೋದಿಲ್ಲ, ನೀವು ಪೇಪರ್ ಹಾಕ್ಬೇಕು ಸ್ಟೇಟ್ಮೆಂಟ್. ನಾವು ಟಿವಿಲಿ ಕೊಡ್ತಾ ಇದೀವಿ. ಈಗ ನೀವ್ ಹೇಳದ್ನೆಲ್ಲವಾ ದಾಸೇಗೌಡ್ರೆ? ಅವಾಗ್ಲೇ ಜಗಳ ಆಡ್ತಾ ಇದ್ರಿ ಪಾಪ, ಬಾಬಾ ಬಾಮೈದ ಜಗಳ? ಇಲ್ಲ ಸ್ವಾಮಿ, ನಮ್ಮ ಅಣ್ಣ ತಮ್ಮನವರು. ಅಣ್ಣ ತಮ್ದಿರೋ? ಅದಂತ ಹೇಳಿದ್ರೆ ಯಾವ್ದು ನಮ್ಗೆ ಸಂಬಂಧಪಟ್ಟಿದ್ದು ಜಮೀನ್ ಬಗ್ಗಿದ್ದು, ಹೊಲದ ಬಗ್ಗೆ ಏನೋ ಗಲಾಟೆ ಅವೆಲ್ಲ ಬಿಟ್ಬಿಟ್ಟು ಖುಷಿಯಾಗಿರೋದು ಒಂದ್ ಲೈಫು. ಹುಡ್ತಾ ಅಣ್ಣ ತಮ್ದಿರೋ, ಬೆಳಿತಾ ಬೆಳಿತಾ ದಾಯದಿಗಳು ಮಾಡ್ಕೊಂಬಿಡಿ. ಇಲ್ಲಿ ಮೊದ್ಲೇ ಚಿರತೆಗಳ ಕಾಟ. ಇಲ್ಲಿ ಯಾರು ಒತ್ಕೋಯ್ತಾ ಏನು ಸಾಯ್ಬೇಕಾರೆ ಯಾರು ಏನು ಒತ್ಕೊ ಹೋಗೋದಿಲ್ಲ. ಆಯ್ತಾ? ಅಣ್ಣ ತಮ್ದಿರ್ ಚೆನ್ನಾಗಿರಿ, ಹೊಡೆದಾಡ್ಕೊಂಡ್ ಸಾಯ್ಬೇಡಿ. ಇಲ್ಲ ಸ್ವಾಮಿ. ಹೇಳಿ ಈಗ ಏನು ಊರಿನ ಪ್ರಾಬ್ಲಮ್? ಊರಿನಿಂದ ಏನಿಲ್ಲ ಸ್ವಾಮಿ. ಇವಾಗ ಚಿರತೆ ಪರ್ತೆಗಳು, ಹುಲಿ ಕಿರುಬಗಳು ಈಗ ಬಂದು ನಮ್ಮ ಆಡು ಕುರಿ ದನ ಕರ ಬಂದು ಇವು ಮನೆ ಮಠಗಳು ಕಟ್ಕೊಂಡ್ರಿ ಅದನ್ನೆಲ್ಲ ಬಂದು ಸ್ವಾಮಿ ಮಲಗಿರುತ್ತವೆ ನೋಡಿ ತರ ಬಂದು, ಕೋಳಿ ತರ ಬಂದು ಮನ್ಸೂರ್ನ ಎತ್ಕೊ ಹೋಯ್ತಾ ಇರೋದೆ. ಏನು ಅರಣ್ಯ ಇಲಾಖೆಯವ್ರು ಏನು ಗಮನ ತಗತ್ತಿಲ್ವಾ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ ಅಂತ ಏನಿಲ್ಲ. ಹಂಗಾಗದೆ ಪರಿಸ್ಥಿತಿ. ಮತ್ತೆ ಊರ ಅಭಿವೃದ್ಧಿ ಹೆಂಗಾಗದೆ? ಊರು ಜಗಳ ಆಪಟ್ಟಿ ಜೋರಾಗಿ ಮಾಡ್ತಿದ್ರಿ, ಮಾತು ಯಾಕೆ ಇಷ್ಟೊಂದು ನಿಧಾನಕ್ಕೆ ಆಡ್ತಿದ್ರಿ? ಜಗಳ ಅಂತ ಹೇಳಿದ್ರೆ ಜಗಳ ಬೇರೆ. ಇಲ್ಲ ಸ್ವಾಮಿ, ಹೇಳಿ ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸ್ಬೇಕು ಜನರಿಗೆ ಮಾತಾಡೋದು. ಅದು ಬಂದು ನಮ್ಮ ಅಣ್ಣ ತಮ್ಮನವರು ವಿಚಾರ. ಅದು ಬಿಡಿ, ಈಗ ಊರ ಅಭಿವೃದ್ಧಿ ಚೆನ್ನಾಗಿದ್ದದ? ಕೆಲಸಗಳು, ರೋಡು, ಚರಂಡಿ, ಗುಂಡಿ, ಮನೆ? ಏನಿಲ್ಲ ಸ್ವಾಮಿ, ಏನಿಲ್ಲ. ಆದ್ರೆ ಬಂದು ಚಿರತೆ ಕಾಟ, ಹುಲಿ ಕಾಟ ಬಂದು ನಮಗೆ ಇಲ್ಲಿ ದಾರಿ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ ಸ್ವಾಮಿ. ಬಂದು ಜಮೀನು ಬಂದು ನೋಡಲ್ಲಿ ಬೆಟ್ಟ ಗುಡ್ಡ ಇದೆ ನೋಡಿ, ಅಲ್ಲಿ ನಮ್ಮ ಜಮೀನು ಅಲ್ಲಿರೋದು. ಅಲ್ಲದೆ ಅದೇ ಆದ್ರೆ ಬಂದು ಕರೆಂಟ್ ಇಲ್ಲ. ಆದ್ರೆ ಚಿರತೆ ಬರ್ತದೆ, ಹುಲಿ ಬರ್ತದೆ. ಅದೇ ನಿಮ್ದದೇ ಚಿರತೆ ಬರ್ತದೆ, ಹುಲಿ ಬರ್ತದೆ. ಸರಿ, ಆನೆ